ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಪ್ರಮೋದ ತೀರ್ಥ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ದೊಡ್ಡ ಸ್ವಾಮಿಗಳು ಭಕ್ತ ದಯಾಪರರು ಅನ್ನೋದಕ್ಕೆ ನನ್ನದೇ ಆದ ಒಂದು ಅನುಭವವನ್ನು ನಾನು ಹೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 1997ರಲ್ಲಿ ನಮ್ಮ ತಂದೆಗೆ ನಮ್ಮ ಸಂಬಂಧಿಕರೊಬ್ಬರು ಬಂದು ಹೇಳ್ತಾರೆ, ನಾನು ರಾಮದೇವರ ಪೂಜೆಯನ್ನು ಮಾಡಿಸ್ಬೇಕಂತ ಇಚ್ಛೆ ಪಡ್ತಾ ಇದ್ದೀನಿ. ಆದ ಕಾರಣ ನನ್ನಲ್ಲಿ ಸ್ಥಳಾವಕಾಶ ಇಲ್ಲ. ಕಾರಣ ತಾವು ಸ್ಥಳಾವಕಾಶ ಮಾಡಿಕೊಟ್ಟರೆ ತಮ್ಮ ಮನೆಯಲ್ಲಿ ರಾಮದೇವರ ಪೂಜೆಯನ್ನು ಮಾಡಿಸ್ತೇನೆ ಅಂತ ಹೇಳ್ತಾರೆ. ಆ ಪ್ರಕಾರಕವಾಗಿ ನಮ್ಮ ತಂದೆಯವರು ಸಕಲ ಸಿದ್ಧತೆಗಳನ್ನೆಲ್ಲ ಮಾಡಿ ಕೊಡ್ತಾರೆ. ಮಾಡಿದ ತಕ್ಷಣ ನಾಳೆ ಪೂಜೆ ಇದೆ ಅಂತಂದರೆ ಇವತ್ತು ರಾತ್ರಿ 11 ಗಂಟೆಗೆ ಬಂದು ಹೇಳ್ತಾರೆ, ನಾಳೆ ನಿಮ್ಮ ಮನೆಯಲ್ಲಿ ಪೂಜೆ ಇಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ನಮ್ಮ ತಂದೆಗೆ ಬಹಳ ದುಃಖವಾಯಿತು. ಯಥಾವತ್ತಾಗಿ ಮರುದಿನ ಬೇರೆ ಕಡೆಗೆ ರಾಮದೇವರ ಪೂಜೆ ಜರುಗಿತು. ಅದಾದ ತಕ್ಷಣ ನಮ್ಮ ತಂದೆಯವರು ಹೋಗಿ ಸ್ವಾಮಿಗಳಿಗೆ ಕೇಳ್ಕೊತಾರೆ, ಇದು ಪೂಜೆ ನಮ್ಮಲ್ಲಿ ಆಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾರೆ. ಆಗ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟು, ನೀನು ಕಾಳಜಿ ಮಾಡಬೇಡ, ನಿಮ್ಮ ಮನೆಯಲ್ಲಿ ನಾನು ಬಂದು ಪೂಜೆ ಮಾಡ್ತೇನೆ ಅಂತ ಹೇಳ್ತಾರೆ. ಸ್ವಲ್ಪ ತಿಂಗಳುಗಳ ಕಳೆದ ನಂತರ ಸ್ವಾಮಿಗಳು ಚತುರ್ದಶಿ ದಿವಸಂದು ರಾತ್ರಿ 12 ಗಂಟೆಗೆ ಬಾಗಲಕೋಟೆಗೆ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದು ನಮ್ಮ ತಂದೆಯವ್ರನ್ನ ಕರೆಸಿ ನಾಳೆ ನಿಮ್ಮ ಮನೆಯಲ್ಲಿ ಪೂಜೆ ಅಂತ ಹೇಳ್ತಾರೆ. ನಮ್ಮ ತಂದೆಯವರು ಬಹಳ ಖುಷಿಯಿಂದ ತರಾತುರಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿ ಆ ಅಮಾವಾಸ್ಯೆ ದಿವಸ ನಮ್ಮ ಮನೆಯಲ್ಲಿ ರಾಮದೇವರ ಪೂಜೆ ಜರುಗ್ತದೆ. ಇದು ಸ್ವಾಮಿಗಳ ಕಡೆಯ ಪೂಜೆ ಬಾಗಲಕೋಟೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಸ್ವಾಮಿಗಳು ನಮ್ಮ ಮೇಲೆ ಅನುಗ್ರಹನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.